RSS 2025ಕ್ಕೆ 100 ವರ್ಷವನ್ನು ಆಚರಿಸಲಿದೆ. ಯಾವುದೇ ಚುನಾವಣೆಯನ್ನು ನಡೆಸದೆ ಅಧಿಕಾರಕ್ಕೆ ಬರುವ ಒಂದು ಚಾಣಾಕ್ಷತನವನ್ನು ಆ ಸಂಘಟನೆ ಪಳಗಿಸಿಕೊಂಡಿದೆ. ನರೇಂದ್ರ ಮೋದಿ ಒಂದು ಕೈಗೊಂಬೆ. RSS ಕೀಲಿ ಕೊಟ್ಟಷ್ಟು ದೂರ ಹೋಗ್ತಾರೆ, ಕೀಲಿ ಮುಗಿದೋದ್ರೆ ನಿಲ್ಲಿಸ್ತಾರೆ. ಭಾಷಣ ಮಾಡಂದ್ರೆ ಮಾಡ್ತಾರೆ, ಮಾಡಬೇಡ ಅಂದ್ರೆ ಮಾಡಲ್ಲ. ವಾರಣಾಸಿ ನಿಲ್ಲು ಅಂದ್ರೆ ನಿಲ್ತಾರೆ, ಇಲ್ಲದೆ. ಬಟ್ ಈ ದೇಶ ರನ್ ಮಾಡ್ತಿರೋದು ಯಾಕೆಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಫೈಲ್ ಓದುವಂತ ಒಂದು ವಿದ್ಯೆ ಇದೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಓದಿದ್ದಂತೂ ಯಾವತ್ತೂ ನೋಡ್ಲಿಲ್ಲ. ಅವರು ಸಮುದ್ರದ ಆಳಕ್ಕೆ ಹೋಗಿ, ಬಟ್ ಫೋಟೋಗ್ರಾಫರ್ ಇರ್ತಾನೆ, ಅಲ್ಲೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಹಿಮಾಲಯದ ಗುಹೆಗಳಿಗೆ ಹೋಗ್ತಾನೆ, ಅಲ್ಲೂ ಫೋಟೋಗ್ರಾಫರ್ ಇರ್ತಾನೆ. ಅವ್ರು ಸಾಷ್ಟಾಂಗ ನಮಸ್ಕಾರ ಎಲ್ಲಿ ಮಾಡಿದ್ರು ಒಬ್ಬ ಫೋಟೋಗ್ರಾಫರ್ ಇರ್ತಾನೆ. ಎಲ್ಲಾದ್ರೂ ಒಂದು ಫೈಲ್ ಓದೋದನ್ನು ನೋಡಿದ್ದೀರಾ ನೀವ್ಯಾರು? ಬೇಡ. ನಿಮ್ಮಂತ ಒಂದು ತಿಳಿದಂತ ಪತ್ರಕರ್ತರನ್ನ ಭೇಟಿ ಮಾಡಿ ಪ್ರಶ್ನೆಗಳು, ಒಂದು ಪ್ರೆಸ್ ಕಾನ್ಫರೆನ್ಸ್, ಒಂದು ಸಿಂಗಲ್ ಪ್ರೆಸ್ ಕಾನ್ಫರೆನ್ಸ್. ಇಂತಹ ಅಸಮರ್ಥ ವ್ಯಕ್ತಿಯನ್ನ ಕೈಗೊಂಬೆಯಾಗಿ RSS ನಡೆಸ್ಕೊಂಡು ಬಂದಿದೆ. ಸೊ ಅವ್ರಿಗೆ ಬೇಕು ಇಂಥವ್ರು, ಇಂಥ ತಿಳಿಗೇಡಿಗಳು ಬೇಕು.